ಮಾತಿಗೆ ಮೈ ಕೊಟ್ಟಿದ್ದೀವಿ. ಶರಣ್ ಸರ್ದು ಮತ್ತೆ ವಿಜಯ್ ಅವ್ರದ್ದು ಕಾಂಬೋ ಚೆನ್ನಾಗಿರುತ್ತೆ. ಅದು ಫಸ್ಟ್ ಶುರುವಾಗುವಾಗ ಪ್ರೈವೇಟ್ ಕಂಪ್ನಿ ತರ ಶುರು ಆಗುತ್ತೆ, ಆಮೇಲೆ ಅದು ಸರ್ಕಾರಿ ಕೆಲಸದ ತರ ಒಂದೊಂದ್ಸತಿ ನಡೆಯುತ್ತೆ. ಅದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಇವರಿಬ್ರದ್ದು ಪತ್ರ ವ್ಯವಹಾರನೂ ನಡೀತಿರುತ್ತೆ ಅವಾಗ. ಅಂದ್ರೆ ಚರಣ್ ಸರ್ ಒತ್ತಡದಲ್ಲಿದ್ದಾಗ, ವಿಜಿಗ್ ಬೇಕಾಗಿದ್ದಾಗ ಪದೇ ಪದೇ ಫೋನ್ ಹೋಗ್ತಾ ಇರುತ್ತೆ, ಅವಾಗ ಒಂದು ಪತ್ರ ಬರುತ್ತೆ ಚರಣ್ ಸರ್ ಕಡೆಯಿಂದ. ಆ ಪತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಅದು ಒಂದು ಖುಷಿ ಖುಷಿಯಾಗಿ ತಗೊಳೋದಿದೆಯಲ್ಲ, ಹಂಗೆ ಕಿತ್ತಾಡ ತಗೊಂಡಾಗ ಇಲ್ಲ ಹೊಂದ್ಕೊಂಡು ತಗೊಂಡಾಗ್ಲೇ ಈ ತರದ್ದು ಔಟ್ಪುಟ್ ಬರಕ್ ಸಾಧ್ಯ. ಅಂದ್ರೆ ನಾನು ಯಾವಾಗ್ಲೂ ಚರಣ್ ಸರ್ ಬಗ್ಗೆ ಹೇಳುವಾಗ ಇದು ಒಂದ್ ಮಗು ತರ ಆಡ್ತಾ ಇರುತ್ತೆ, ಅದೊಂದ್ ಮಗು ತರ ಆಡ್ತಾ ಇರುತ್ತೆ. ಅವ್ರಿಬ್ಬರ ಹತ್ರ ಒಂದ್ ಕೆಸೆಟ್ ಕಿತ್ಕೋಬೇಕು ನಾವು. ಚೆನ್ನಾಗಿರುತ್ತೆ. ಅಂದ್ರೆ ಒಂದು ನೋಡಯ್ಯ ಕೋಟೆಲಿಂಗವ ಅನ್ನೋ ಒಂದು ದುನಿಯಾ ಹಾಡಲ್ಲಿ ಸೂರ್ಯ ಅವರು ನಿಂತ್ಕೊಂಡು ಫ್ರೇಮ್ ಇಟ್ಟಾಗ ನಾನು ಏನ್ ಮಾಡಿದ್ರೆ ತಪ್ಪು, ಏನ್ ಮಾಡಿದ್ರೆ ಸರಿ ಅಂತ ಅಭಿನಯಿಸಿದ್ದು ಒಬ್ಬ ಶಿವಲಿಂಗ ಇವತ್ತು ನಿರ್ದೇಶಕನಾಗಿ ಒಂದು ಭೀಮಾ ತರದೊಂದು ಸಲಗ ತರದೊಂದು ಸಿನಿಮಾ ಮಾಡಿ ಇವತ್ತು ತನ್ನ ಮಗಳನ್ನ ಆ ಫ್ರೇಮಲ್ಲಿ ನಿಲ್ಲಿಸಿ ಅಣ್ಣ ಅವ್ರ ಕುಟುಂಬ ಅಂದ್ರೆ ವಿನಯ್ ಸರ್ಗೆ ಅದೊಂದು ಹೊರೆ ಇದ್ದೇ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ನೊಬ್ಬ ಶಿವಲಿಂಗನ್ ತರ ಬಂದು ಆಕ್ಟ್ ಮಾಡೋದು ಇದೆಯಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮತ್ತೆ ಇದು ಕರೆಕ್ಟ್ ಆಗಿ ಎಲ್ಲ ಟೆಕ್ನಿಷಿಯನ್ ಸಾಥ್ ಕೊಡ್ತಿರೋದು, ಮತ್ತೆ ನಮ್ಮ ಶಿವಸೇನಾ DOP ಕೆಲಸ, ಮತ್ತೆ ಇವ್ರ ಜೊತೆ ಮಾತಾಡೋದು ನಮ್ಮ ಹೊಸ ಕೊರಿಯೋಗ್ರಾಫರು ಇಲ್ಲ, ಒಳ್ಳೆ ಟೀಮು, ತುಂಬಾ ಚೆನ್ನಾಗಿ ಕೆಲಸ ಆಗಿದೆ. ಸೊ 18ಕ್ಕೆ ನಿಮ್ಮ ಮುಂದೆ ಬರ್ತಾ ಇದೀವಿ, ನಿಮ್ಮ ಆಶೀರ್ವಾದ ಬೇಕು. ಶಿವಸೇನಾ ಆಕ್ಚುಲಿ ಕೇಳ್ಬೇಕಂದ್ರೆ ಹ್ಯಾಟ್ರಿಕ್ ಕಾಂಬಿನೇಷನ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ನಂದು 3ನೇ ಸಿನಿಮಾ. ಖುಷಿ ಇದೆ ಸರ್ ಜೊತೆ ಕೆಲಸ ಮಾಡಿದೆ. ಪ್ರತಿ ಸಲನೂ ಚಾಲೆಂಜಸ್, ಪ್ರತಿ ಡೇನು ಚಾಲೆಂಜಸ್. ಅದು ಅವ್ರು ನಮ್ಗೆ ಆ ಥರದ್ದೊಂದು ಎನ್ವೈರನ್ಮೆಂಟಲ್ ಆಲ್ರೆಡಿ ಸರ್ ಫೀಲ್ ಕೊಟ್ಟಿರ್ತಾರೆ. ಶಾರ್ಟ್ ಬೈ ಶಾರ್ಟ್ ಅವ್ರು ಖುಷಿ ಪಡಿಸ್ಬೇಕು ನಾವು. ಆಮೇಲೆ ದೀಪಿಕಾ ವಿಜಯ್ ಸರ್ ಹಿಂಗೆ ಅಂತ ಕೇಳ್ಬೇಕಂತ ಶಿವಗೆ. ಇಲ್ಲ ಆ ಥರ ಏನಿಲ್ಲ, ಏನು ಫೈಟ್ ಏನ್ ಮಾಡ್ತಿರಲ್ಲ, ಕ್ಯಾಶುವಲ್ ಆಗಿ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಅದು ನೋಡೋರಿಗೆ ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಎವ್ರಿ ಟೈಮ್ ಇವ್ರು ಫೈಟ್ ಮಾಡ್ತಿರ್ತಾರೆ. ಬೆಳಗ್ಗೆ ಬಂದಿದ ತಕ್ಷಣ ಇವ್ರು ಊರು ಅಂತ ಇರ್ತದೆ, ನಾನು ಊರು ಅಂತ ಇರ್ಬೇಕು. ಹಂಗ್ ನೋಡಿದ್ರೆ ನಮ್ಮ ಇಡೀ ಸೆಟ್ಟಲ್ಲಿ ನಗ್ನಗ್ತಾ ಆರಾಮಾಗಿ ಆಕ್ಟ್ ಮಾಡ್ತಿದ್ದಾರೆ ವಿನಯ್ ಸರ್, ಮೋನಿಶ್ ಅವರು, ನಮ್ಮೆಲ್ಲ ಆರ್ಟಿಸ್ಟ್ಗಳು. ಅವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ಎನ್ವೈರ್ಮೆಂಟ್ ಶೂಟಲ್ಲಿ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಅಂದ್ರೆ ಸಲಗ ಮಾಡಿದಾಗ ಒಂದು ಹೊಸ ಕಾಂಬಿನೇಷನ್, ಭೀಮಾ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್. ಇದರಲ್ಲಿ ಎಲ್ಲ ಆಳ ಅಗಲ ಇಲ್ಲ ಎಲ್ಲ ನಾನು ಹೇಳ್ತಾ ಇರೋದು, ವಿಜಯ್ ಸರ್ ಅವ್ರ ಕಲ್ಪನೆ ಒಂದಿದೆ, ಮತ್ತೆ ರಿಯಲಿಸ್ಟಿಕ್ ಗೆ ತುಂಬಾ ಒತ್ತು ಕೊಡ್ತಾರೆ. ಇದು ಹೇಗೆ ಚಾಲೆಂಜಿಂಗ್ ನಿಮಗೆ ಆನ್ ಫೀಲ್ಡ್ ಅಲ್ಲಿ, ಆನ್ ಸೆಟ್ ಅಲ್ಲಿ ಅಂತ? ಈ ಸಿನಿಮಾದಲ್ಲಿ ತುಂಬಾ ಸಿಂಪಲ್ ಆಗೇ ಇತ್ತು. ಅಂದ್ರೆ ಸರ್ದು ಒಂದು ಆಲ್ರೆಡಿ ಅವ್ರ ಟೀಮ್ ಒಟ್ಟಿಗೆ ಒಂದು ರೈಟಿಂಗ್ ಆಗಿರುತ್ತೆ, ಹೀಗೆ ಆಗ್ಬೇಕು. ಅವ್ರು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಮ್ಮನ್ನು ಕರೀತಾರೆ. ಯೂಶಲಿ ಏನಾಗುತ್ತೆ, DOP ಡೈರೆಕ್ಟ್ರು ಒಂದು ಜರ್ನಿ ಆಗಿರುತ್ತೆ, ಬಟ್ ಸರ್ ನಮಗೆ ಕೆಲಸ ಈಸಿ ಮಾಡಿಕೊಡ್ತಾರೆ. ಯಾವುದೇ ಜಾಗ ಆಗಿರಲಿ, ಯಾವುದೇ ಕಾಸ್ಟ್ಯೂಮ್ ಆಗಿರಲಿ, ಎನಿ ಸಿಚುವೇಶನ್ಸ್ ಫಸ್ಟೇ ಅವ್ರು ಪ್ರಿಪೇರ್ ಮಾಡಿ ಇಲ್ಲಿ ಇದ್ರೇನೆ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ ಡೈರೆಕ್ಟರ್ ಟೀಮ್ಗಾಗಿರುತ್ತೆ. ಅದಾದ್ಮೇಲೆ ನಾವು ಅದನ್ನ ಸಿಟಿ ಲೈಟ್ಸ್ ಅಲ್ಲಿ, ಸ್ಟ್ರೀಟ್ ಲೈಟ್ಸ್ ಅಲ್ಲಿ, ಒಂದಿಷ್ಟು ಚಾಲೆಂಜಸ್ ಅಲ್ಲಿ ಕೆಲಸ ಮಾಡಿದ್ದೀವಿ ಸಿನಿಮಾ. ಹೇಳಿದ್ದು ರಾತ್ರಿ ಬೀದಿಗೆ ಇಳಿತೀರಾ, ಎಲ್ಲ ಗಲ್ಲಿಗೆ ಹೋಗಿರ್ತೀರಾ, ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡೋದವ್ರು ಗೊತ್ತಿರೋ ವಿಷಯ. ಹೌದು, ಅದು ಒಂದು ಹೇಳಲೇಬೇಕು. ಹೇಳ್ದಷ್ಟು ಸುಲಭ ಅಲ್ಲ. ಪ್ರತಿ ಸ್ಟ್ರೀಟಲ್ಲೂ ಎಕ್ಸ್ಪೋಸ್ ಮಾಡಿ ಏನ್ ಎಮೋಷನ್ ಹೇಳಕ್ ಹೋಗಿದ್ದಾರೆ ಆ ಫ್ರೇಮಲ್ಲಿ, ಆಸ್ ಇಟ್ ಈಸ್ ಹೇಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಟೈಮ್ ಕೊಡ್ತಾರೆ ಸರ್. ಇಲ್ಲ ನಮ್ಗೆ ಟೆಕ್ನಿಕಲ್ ಆಗಿ ಇವಾಗ ಒಂದ್ಸಲ ಒಂದು ಸ್ಟ್ರೀಟ್ ತೋರಿಸಿರ್ತಾರೆ, ಆ ಸ್ಟ್ರೀಟ್ ಅಲ್ಲಿ ಒಂದು ಲೈಟ್ ಇರುತ್ತೆ, ಈ ಲೈಟ್ ಅಲ್ಲಿ ಎಕ್ಸ್ಪೋಸ್ ಆಗ್ಬೇಕು, ನೀನೇನಾದ್ರು ಬೇರೆ ಲೈಟ್ ಹಾಕಿದ್ರೆ ನಮ್ಗೆ ರಿಯಾಲಿಟಿ ಮಿಸ್ ಆಗುತ್ತೆ ಅಂತಾರೆ. ಓಕೆ, ಅವಾಗ ಏನ್ ಮಾಡ್ತೀವಿ, ಆ ಲೈಟ್ಗೆ ನಮ್ಮ ಟೆಕ್ನಿಕಲ್ ಆಗಿ ಏನ್ ರಿಕ್ವೈರ್ಮೆಂಟ್ ಬೇಕು ಆ ಲೈಟ್ಗೆ ಆಡ್ ಆನ್ ಮಾಡಿ, ಅದ್ರ ಜೊತೆ ಅವ್ರ ಟೀಮೇ ಹಾರ್ಡ್ ವರ್ಕ್ ಮಾಡುತ್ತೆ. ಆರ್ಟ್ಗೂ ಕೂಡ ಪ್ರತಿ ಒಂದನ್ನು ಅದೇ ರೀತಿನೇ ಸೆಟ್ ಮಾಡಿರೋದು. ನೋಡೋರ್ಗೆ ಇದು ಸ್ಟ್ರೀಟ್ ಲೈಟ್ ಎಕ್ಸ್ಪೋಸೇ ಮಾಡಿದೀವಿ, ಇಷ್ಟು ರಿಯಲ್ ಆಗಿದೆ ಅನ್ನೋದಕ್ಕೆ ಹೆಂಗ್ ಬಂತು ಇದು ಅಂದ್ರೆ, ಎಲ್ಲಾನು ಕ್ರಿಯೇಟ್ ಮಾಡಿದೀವಿ. ಮೋರ್ ದೆನ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಅವ್ರ ಒಂದು ಇನ್ಪುಟ್ ತಗೊಂಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಂದ್ರೆ ಅವ್ರದೇ ಪೂರ್ತಿ ಹಾರ್ಡ್ ವರ್ಕ್ ಇರುತ್ತೆ.